ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಪ್ಲೇಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾವು ಎಲ್ಲಿ ಹೋಗ್ತೀವಿ ಏನು ಅನ್ನೋದನ್ನ ನೀವು ಗೆಸ್ ಮಾಡ್ತೀರಾ? ನಾನು ನಿಮ್ಗೊಂದು ಕ್ಲೂ ಕೊಡ್ತೀನಿ, ನೀವು ಗೆಸ್ ಮಾಡಿ. ಓಕೆ, ನೀವು ನೋಡಿ ಅಮ್ಮ. ಎಸ್, ನಿಮ್ಮೆಲ್ಲರಿಗೂ ಗೊತ್ತಾಯ್ತು ಅಂತ ನನಗೆ ಗೊತ್ತು. ನಾವು ಹೋಗಿದ್ದಿದ್ದು ಮಾಲ್ಗೆ. ಹಾಗಾದರೆ ನಾವು ಹೋಗಿದ್ದಿದ್ದು ಯಾವ ಮಾಲ್ಗೆ? ಇಲ್ಲಿದೆ ನೋಡಿ, ವರಾಯಿನ್ ಮಾಲ್ಗೆ. ಅದು ಕನ್ನಡದಲ್ಲಿ ವರಾಯಿನ್ ಅಂತ ಇದೆ, ಇಂಗ್ಲೀಷಲ್ಲಿ ವರಿಯನ್ ಅಂತ ಇದೆ. ನಾವು ಮಾಲ್ಗೆ ಹೋಗಿದ್ದೀವಿ ಅಂತ ಹೇಳಿದ್ಮೇಲೆ ಮಾಲ್ ಬ್ಯೂಟಿನ ನಿಮ್ಮೆಲ್ಲರಿಗೂ ನಾನು ತೋರಿಸ್ಲೇಬೇಕಲ್ವಾ? ಎಸ್, ಖಂಡಿತ. ಇಲ್ಲಿದೆ ನೋಡಿ ಮಾಲ್ ಬ್ಯೂಟಿ. ನಾವು ಹೋಗಿದ್ದಿನ ಕ್ರಿಸ್ಮಸ್ ಸೆಲೆಬ್ರೇಷನ್ ಬೇರೆ ನಡೀತಿತ್ತು, ಅದು ಈವ್ನಿಂಗ್ ಬೇರೆ ಹೋಗಿದ್ದೀವಿ. ಕೇಳಬೇಕಾ? ಅದ್ಭುತವಾಗಿತ್ತು. ಕ್ರಿಸ್ಮಸ್ ಡೆಕೋರೇಷನ್ ಜೊತೆಗೆ ಲೈಟ್ ಸೆಟ್ಟಿಂಗ್ ಅಂತೂ ನೋಡೋಕೆ ಹಬ್ಬವಾಗಿತ್ತು ನೋಡಿ. ಕ್ರಿಸ್ಮಸ್ ಡೇ ಬಂದಿದೆ ಅಂದರೆ ಸಾಕು, ನಮ್ಮ ತಲೆಯಲ್ಲಿ ಒಂದು ಬರುತ್ತೆ, ಕ್ರಿಸ್ಮಸ್ ಡೇಗೆ ಡೆಕೋರೇಷನ್ ಎಲ್ಲಿ ಮಾಡಿರ್ತಾರೋ ಅಲ್ಲಿ ಹೋಗಬೇಕು ಅಂತ. ಯೂಶ್ವಲಿ ನಾವು ಫಸ್ಟು ಚಾಯ್ಸ್ ಮಾಡೋದೇ ಯಾವುದಾದ್ರೂ ಒಂದು ಮಾಲ್ನ. ನಾವು ಕೂಡ ನಮ್ಗೆ ಹತ್ರ ಇದ್ದಿದ್ದಂಥ ಮಾಲ್ನ ಚೂಸ್ ಮಾಡಿದ್ವಿ. ಸೊ ಅದರಲ್ಲೂ ಲೈಟಿಂಗಲ್ಲಿ ಆಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ನಡೀತಾ ಇತ್ತು, ತುಂಬಾ ಚೆನ್ನಾಗಿ ಕೂಡ ಮಾಡಿದರು. ಎಸ್, ಇದಂತೂ ನೋಡೋಕೆ ಇದೇ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಆಗಿತ್ತು ಮಾಲಲ್ಲಿ. ತುಂಬಾ ಚೆನ್ನಾಗಿತ್ತು ಡೆಕೋರೇಷನ್. ಆಬ್ವಿಯಸ್ಲಿ ನಾವು ಕ್ರಿಸ್ಮಸ್ ಡೇ ಅಂತಂದರೆ ಗಿಫ್ಟ್ ಕೊಡೋ ತಾತನಂತೂ ಮರೆಯೋಂಗೇ ಇಲ್ಲ. ಸೊ ಅದು ಕೂಡ ಡೆಕೋರೇಷನ್ ಮಾಡಿದ್ರಲ್ಲಿ. ಸೆಂಟ್ರಲ್ ಇರೋ ಥರ ಬಾರ್ಡ್ರ್ ಇಲ್ಲ. ಹೌದಾ? ಬಾರ್ಡ್ರ್ ಇಲ್ಲ ನೋಡಿ, ಚೆನ್ನಾಗಿದೆ ಅಲ್ವಾ? ಸೂಪರ್ ಆಗಿದೆ. ಬಾರ್ಡ್ರ್ ಇಲ್ದಲೇ ಕೊಡ್ತಿದ್ರಾ? ಬಾರ್ಡ್ರ್ ಅಂದ್ರೆ ಈ ಥರ ಬಾರ್ಡ್ರ್ ಅಲ್ಲ. ಹಳೆ ಕಾಲ ಬಾರ್ಡ್ರ್. ಚೆನ್ನಾಗಿದೆ. ಇನ್ನು ಅಮ್ಮವರು ಕೆಲವೊಂದು ಅಲ್ಲಿರೋಂಥ ಶಾಪ್ಗಳಿಗೆ ವಿಸಿಟ್ ಮಾಡ್ತಾಯಿದ್ರು. ವಿಸಿಟ್ ಮಾಡಿ ಅಲ್ಲಿರೋದನ್ನೆಲ್ಲನೂ ನೋಡಿ ಇಷ್ಟ ಆಗಿದ್ದನ್ನ ಬೈ ಮಾಡ್ತಾಯಿದ್ರು. ಇನ್ನೊಂದೇನು ಗೊತ್ತಾ, ನಂಗೆ ಅಮ್ಮವ್ರ ಜೊತೆ ಶಾಪಿಂಗ್ ಹೋಗ್ಬೇಕಂದ್ರೆ ತುಂಬಾ ಇಷ್ಟ. ಯಾಕಂದರೆ ಅವ್ರ ಶಾಪಿಂಗ್ ಸ್ಕಿಲ್ ಅಂತೂ ತುಂಬ ಚೆನ್ನಾಗಿದೆ. ಅವ್ರು ಶಾಪಿಂಗ್ ಮಾಡೋ ಪ್ರತಿಯೊಂದೂ ಕಲಿಬೇಕು ಅನ್ನೋ ಹುಮ್ಮಸ್ಸಿರುತ್ತೆ ನಮಗೆ. ವೇ ಆಫ್ ಬೈಯಿಂಗ್ ಸ್ಟೈಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅವ್ರ ಜೊತೆ ಹೋದರೆ ಬೋರಿಂಗ್ ಅನಿಸಲ್ಲ ನಮಗೆ. ನಾವು ಮಾಲ್ಗೆ ಹೋಗೋದು ಯಾಕೆ ಅಂತ ನಿಮಗೆ ಗೊತ್ತಾ? ನಾವು ಮಾಲ್ಗೆ ಹೋಗೋದು ಯಾಕೆ ಅಂದರೆ ಗೇಮ್ ಆಡೋದಕ್ಕೆ. ಫಸ್ಟ್ ನನ್ನ ತಲೆಯಲ್ಲಿ ಓರಿಯನ್ ಮಾಲಿಗೆ ನಾವು ವಿಸಿಟ್ ಮಾಡಿದ್ದೀವಿ ಅಂದರೆ ನಮ್ಮ ತಲೆಯಲ್ಲಿ ಫಸ್ಟ್ ಬರೋದೇ ಗೇಮ್. ಸೊ ಸುಮ್ಮನೆ ಎಲ್ಲ ಮೇಲೆ ನೋಡಿಕೊಂಡು ಸೀದಾ ಗೇಮ್ ಸೆಕ್ಷನ್ಗೆ ಹೋಗ್ಬಿಡ್ತೀವಿ. ಸೊ ಇವತ್ತಿನ ದಿನವೂ ನಾವು ಅದನ್ನೇ ಮಾಡಿದ್ದು. ಇಲ್ಲಿ ನಾವು ಸುಮಾರು ಗೇಮ್ನ ಆಡಿದ್ವಿ. ಕೊಡಿಲ್ ಕಾರ್ಡು ಆಡ್ತೀಯ ಇದನ್ನ? ಹಾಂ, ಸರಿ ಆಯ್ತು. ಮುಖ ಎತ್ತ ಬರ್ತಾಯ್ತಲ್ಲಿ.
ವಿಡಿಯೋ ಅವನು ಆಳ್ತಾ ಇರ್ತಾನೆ. ನೀನು ಹಿಂದೆ ನೋಡ್ಬೇಡ, ಆಡುವ, ಪರವಾಗಿಲ್ಲ ಆಡುವ, ಏನಾದರೂ ಆಗಲಿ ಪರವಾಗಿಲ್ಲ ಆಡು. ಜಿಂಪ ಕ್ಲಾಪ್ ಮಾಡ್ಬಿಡ್ಬೇಕು ಅವನ ಎದುರಾಗಿ. ಎಷ್ಟಿದೆ? 3600. ಜಾಸ್ತಿ ಆಯ್ತು ಹೇಳಿ ಅಮ್ಮ. ಹೊರಗಡೆ ಕಡಿಮೆ ಇರ್ತದೆ. ಆಟಾಡ ಆಟಾಡ. ಕ್ಲೀನ್ ಮಾಡೋದು ಕ್ಲೀನ್ ಅಲ್ಲ ಇದು, ಓಡಕ್ಕೆ ಫುಟ್ಬಾಲ್ ತರ ಮಕ್ಳಿಗೆ. ಅದ್ರ ಬೆಲೆ ಅದೇನಾ ಗಾಡ್ ಮಾಡ್ದೆ. ವಿಹಾನ್ ಚೆನ್ನಾಗಿತ್ತು ಗೇಮ್ ಇದು. ಬಿಟ್ಟಿದ್ದಾರೆ ಗಾರ್ಡನ್ ಇದು. ಹಬ್ಬ, ಇದಂತೂ ಎಷ್ಟು ಕಾಮಿಡಿಯಾಗಿತ್ತು ಗೊತ್ತಾ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಸರಿ, ಅವ್ರಿಗೆ ಗ್ರೌಂಡು, ಬಾಲು, ಪ್ಲೇಯರ್ಸು ಎಲ್ಲರೂ ಕಾಣ್ತಾ ಇರ್ತಾರೆ, ಬಟ್ ನಮಗೆ ಇದಂತೂ ಫುಲ್ ಕಾಮಿಡಿಯಾಗಿತ್ತು. ಒಂದ್ಸಲ ನೀವು ನೋಡಿ ಗೊತ್ತಾಗುತ್ತೆ. ಎಷ್ಟಾಯ್ತು? 3 ಚಾನ್ಸ್ ಇರ್ಬೋದು ನೋಡು. ಮತ್ತೆ ಆಡ್ಬೋದು. 3 ಚಾನ್ಸ್ ಅನ್ಸುತ್ತಲ್ವಾ? 2 ಚಾನ್ಸಸ್. ಇನ್ನೊಂದು ಚಾನ್ಸ್ ಐತೆ. ಬರ್ಲಿ. ಆಡು 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 ಆಡು. ಇಲ್ಲ, ಇದು ಆಗ್ಬೇಕು ಅನ್ಸುತ್ತೆ ತಡಿ. ಎಷ್ಟು ಸಿಗ್ತೈತೆ ನಿಮಗೆ? 190. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೊಂದು ನಿಮ್ಗೆ ಇಷ್ಟ ಆಗೋಂಥ ವೀಡಿಯೋಸ್ನ ನಾನು ಖಂಡಿತ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.